ಚೆನ್ನಾಗಿ ಪಿಕ್ಚರು ಬಂದು ನೋಡಬೇಕು. ಸೂಪರ್ ಮೆಸೇಜ್ ಇದೆ, ಬಂದು ನೋಡಿ. ಏನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ? ಒಳ್ಳೆ ಮೆಸೇಜ್ ಸರ್. ನಾಯಿಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ನಾಯಿ ಕಚ್ಚಿದ್ರೆ ಏನು, ಅದಕ್ಕೆ ಏನೇನು ಕಾಯಿಲೆ ಬರುತ್ತೆ, ಬಂದು ನೋಡಬೇಕು. ಚೆನ್ನಾಗಿದೆ ಮೂವಿ ಸರ್. ಡೈರೆಕ್ಷನ್ ಎಲ್ಲ ಹೇಗಿದೆ? ವಸ್ತು ಅಲ್ಲಿ ಸೂಪರ್ ಇದೆ. ಅದೇ ಫಿಲಮ್ ಚೆನ್ನಾಗಿದೆ. ಎಣ್ಣೆ ಜಾಸ್ತಿ ಎಣ್ಣೆ ಜಾಸ್ತಿ ಆಯ್ತಾ? ಎಣ್ಣೆ ಜಾಸ್ತಿ ಇದೆ ಫಿಲಮ್ ಎಣ್ಣೆ ಜಾಸ್ತಿ ಆಯ್ತಾ? ನಿಮ್ಮಲ್ಲಿ ಎಣ್ಣೆ ಜಾಸ್ತಿ ಆಯ್ತಾ? ಅಲ್ಲಿ ಫಿಲಮಲ್ಲಿದೆ. ಅಲ್ಲಿ ಫುಲ್ ಬಾಟ್ಲೆ ಹೊಡ್ತಾರಲ್ಲ, ಕುಂದಾಪುರ ಭಾಷೆ ಇದೆ. ಅದು ಸೂಪರ್ ಫಿಲಮ್. ಫಿಲಮ್ ಸರ್. ಜನಗಳಿಗೆ ಏನು ಹೇಳ್ತೀರಾ ಸರ್? ಜನಗಳಿಗೆ ಜನರಿಂದ ನಾನು ಮೇಲೆ ಬಂದೆ, ಜನರಿದ್ದರೆ ನನ್ನ ದೇವರ ಮುಂದೆ ಹೋರಾಡಲು ನಾನು ಹಿಂದೆ ಇದೆ ಬಯಸಿದ್ದಾರೆ. ಸರಿ ಸರ್. ಸಿನಿಮಾ ಹೇಗಿದೆ? ಸರ್ ಹೇಗಿದೆ ಸಿನಿಮಾ? ಚೆನ್ನಾಗಿದೆ, ಸೂಪರ್ ಆಗಿದೆ. ನನಗೆ ಭಾಳ ಇಷ್ಟ ಆಯಿತು. ನಿಮ್ಗೇನು ಇಷ್ಟ ಆಯಿತು ಸರ್? ನನಗೆ ಅದರಲ್ಲಿ ತುಂಬ ಇಷ್ಟ ಆಗಿದೆ ಅಂದರೆ ಕ್ಲೈಮ್ಯಾಕ್ಸ್ ಸಾಕಾಗಿದೆ. ಯಾಕೆ ಬೇರೆಯವ್ರು ಬಂದು ಈ ಸಿನಿಮಾ ನೋಡಬೇಕು ಸರ್? ಸ್ಟೋರಿ ಚೆನ್ನಾಗಿದೆ. ಸ್ಟೋರಿ ಚೆನ್ನಾಗಿದೆ. ನಾಯಿ ಬಗ್ಗೆ ಯಾವ ರೀತಿ ಮಾಡೋದು, ಹೊಸ ಟೀಮು, ಹೊಸ ಆ್ಯಕ್ಟಿಂಗ್ ಎಲ್ಲ ಹೆಂಗಿದೆ? ಹೊಸ ಒಳ್ಳೆ ಡೈರೆಕ್ಟರ್ ಇದ್ದಾರೆ, ಒಳ್ಳೆ ಚೆನ್ನಾಗಿದೆ. ಇನ್ನೇ ಆದಷ್ಟು ಒಳ್ಳೆ ಸಿನಿಮಾಗಳು ಮಾಡಬೇಕು ಕೊಟ್ಟಿದ್ದಾರೆ. ಮೆಸೇಜ್ ಮಾತ್ರ ನಾಯಿ ಮೆಸೇಜ್ ಇಲ್ಲ, ಒಂದು ಒಳ್ಳೆ ಸ್ಟೋರಿ, ಸಿಂಪಲ್ ಸ್ಟೋರಿ. ಡೈರೆಕ್ಷನ್ಗಳು ಜನಗಳ ಹತ್ರ ಮಾಡಿಸಿದ್ದಾರೆ, ಅದಕ್ಕೆ ನಾವು ತಾರೀಫ್ ಮಾಡಬೇಕು. ನೋಡಿ ಎಲ್ಲೂ ಬೋರ್ ಆಗೋದು. ಪಿಕ್ಚರ್ ಮಾತ್ರ ನೋಡ್ಬೋದು, ಯಾಕಂದ್ರೆ ನೋಡೋದು ತುಂಬ ಚೆನ್ನಾಗಿದೆ. ನೀವೆಲ್ಲ ಹೊಸ ಪ್ರಯತ್ನ ಮಾಡಿದ್ದಾರೆ. ಒಂದು ನಾಯಿ ಬಗ್ಗೆ, ಒಂದು ರೇಬಿಸ್ ಬಗ್ಗೆ, ಅದು ಕಚ್ಚಿದ್ರೆ ಏನಾಗುತ್ತೆ ಇವೆಲ್ಲ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಇಡೀ ತಂಡ ತುಂಬ ಚೆನ್ನಾಗಿ ಮಾಡಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಮತ್ತು ಪ್ರತಿಯೊಂದು ಎಲಿಮೆಂಟ್ಸು ಹೊಸದಾಗಿದೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಲೀಲಾಮೋಹನ್ ಸರ್ ಆ್ಯಕ್ಟಿಂಗ್ ಎಲ್ಲ ಹೇಗಿದೆ ಸರ್? ಲೀಲಾಮೋಹನ್ ಸರ್ ನನಗೆ ತುಂಬ ಕ್ಲೋಸ್ ಫ್ರೆಂಡು. ಅವರು ಆಲ್ಮೋಸ್ಟ್ ಒಂದು 15 ವರ್ಷ ನಮ್ಮ ಜೊತೆ ಇದ್ದೀವಿ. ಅವ್ರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಮತ್ತು ಪ್ರತಿಯೊಂದು ಇದರಲ್ಲೂ ತುಂಬ ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ನ ಇದು ಮಾಡಿದ್ದಾರೆ. ಒಳ್ಳೆಯದಾಗಲಿ, ಮುಂದಕ್ಕೆ ಇನ್ನೂ ತುಂಬ ಸಿನಿಮಾಸ್ ಮಾಡಲಿ ಅಂತ ಹೇಳಕ್ಕೆ ಆ ಸಿನಿಮಾನ ಆದಷ್ಟು ಎಲ್ಲರಿಗೂ ರೀಚ್ ಮಾಡಿ ಸಿನಿಮಾ ಬೇಬೀಸ್ ಬಗ್ಗೆ, ನಾಯಿಗಳ ಬಗ್ಗೆ ಹೇಗೆ ಹುಷಾರಾಗಿರ್ಬೇಕು, ಸಾಕು ಪ್ರಾಣಿಗಳನ್ನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ಬೀದಿ ನಾಯಿಗಳಿಂದ ನಮ್ಮ ಸಾಕು ಪ್ರಾಣಿಗಳನ್ನ ಪ್ರೊಟೆಕ್ಟ್ ಮಾಡಬೇಕು. ಹಾಗೆ ಸಾಕು ನಾಯಿ ನಮ್ಮ ಮನೆಗೆ ಎಷ್ಟು ನೀಟಾಗಿರುತ್ತೆ ಅಂತ ಒಂದು ಮೆಸೇಜನ್ನು ಹಾಗಾಗಿ ಇದು ಕೂಡ ಜವಾಬ್ದಾರಿ ತುಂಬ ಚೆನ್ನಾಗಿ ಮಾಡಿದ್ದೀವಿ. ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದೀವಿ. ಸಿನಿಮಾ ತುಂಬ ಚೆನ್ನಾಗಿದೆ. ಇನ್ನೂ ಬಂದ ಸಿನಿಮಾ ಸರ್ ಪ್ರೇಕ್ಷಕರ ಜೊತೆ ಸಿನಿಮಾ ಎಕ್ಸ್ಪೀರಿಯನ್ಸ್ ತುಂಬ ಎಲ್ಲ ನೋಡಿರೋರು ಕೂಡ ತುಂಬ ಒಳ್ಳೆಯ ಮೆಸೇಜ್ ಕೊಟ್ಟಿದ್ದೀರಾ. ಸೊ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಸಿನಿಮಾ ಗೆಲ್ಲುತ್ತೆ. ಸೊ ಇಟ್ ಇಸ್ ಮೈನ್ ಸಿನಿಮಾಗಿಂತಲೂ ಒಂದು ಇನ್ಫಾರ್ಮೇಷನ್ ಮುಟ್ಟಿಸುವಂಥ ಕೆಲಸ ನಾನು ಮಾಡಿದ್ದೀನಿ. ಏಕೆಂತಂದರೆ ಇವಾಗ ರೇಬಿಸ್ ನಮ್ಗೆ ಗೊತ್ತಿದೆ. ರೇಬಿಸ್ ಬಂದರೆ ಈಗ ಇಮಿಡಿಯೇಟ್ ಸಾವನ್ನಪ್ತಾರೆ ಯಾರಾದರೂ. ಅಲ್ಲಿ ಸ್ವಲ್ಪ ಒಂದು ಬೇಜವಾಬ್ದಾರಿಯಿಂದ ಇದ್ದರೆ, ಬಿಕಾಸ್ ನಾನು ಆಸ್ ಅ ಡಾಕ್ಟರ್ ಆಗಿ ನಾನು ತುಂಬ ಪೇಷಂಟ್ಸ್ ನೋಡ್ತಾ ಇರ್ತೀನಿ. ಸೊ ಹಾಗಾಗಿ ನನಗೇನು ಅನಿಸುತ್ತೆ ಅಂತಂದರೆ, ಈಗ ಜನ ನಾರ್ಮಲಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಲ್ಲ. ಸೊ ಅಟ್ಲೀಸ್ಟ್ ಸಿನಿಮಾ ಮೂಲಕ ನಾನು ಇದನ್ನು ತೋರಿಸಿದ್ರೆ ಜನ ಥಿಯೇಟರ್ಗೆ ಬಂದು ಇನ್ಫಾರ್ಮೇಷನ್ ತಿಳ್ಕೊತಾರೆ ಅನ್ನೋ ಒಂದು ವಿಷಯಕ್ಕೆ ನಾನು ಇದನ್ನು ಮಾಡಿದ್ದೀನಿ. ಆ್ಯಂಡ್ ಎಲ್ಲ ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಇದೆ. ಆ್ಯಂಡ್ ಇಟ್ಸ್ ಅ ವೆರಿ ಗುಡ್ ಮೂವಿ. ಸೊ ಪ್ಲೀಸ್ ಕಮ್ ಆ್ಯಂಡ್ ವಾಚ್ ಇನ್ ದ ಥಿಯೇಟರ್. ಎಲ್ರಿಗೂ ನಮಸ್ಕಾರ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನೋಡಿ ಬಂದು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಾನು ಸಿನಿಮಾ ನೋಡಿರಲಿಲ್ಲ. ಸೊ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಸೊ ಎಲ್ಲರೂ ಬನ್ನಿ, ದಯವಿಟ್ಟು ಬಂದು ಸಿನಿಮಾ ನೋಡಿ. ಖಂಡಿತ ನೀವು ಎಲ್ಲರೂ ಎಂಜಾಯ್ ಮಾಡ್ತೀರಾ. ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಎಲ್ಲೂ ಬೋರ್ ಆಗೋಲ್ಲ, ಎಲ್ಲ ಕಡೆ ಕೂರಿಸುತ್ತೆ, ಏನೋ ಇಂಟ್ರೆಸ್ಟಿಂಗ್ ಆಗಿದೆ ಅನಿಸುತ್ತೆ. ಆಮೇಲೆ ಕಾಮಿಡಿ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಟಚ್ ಅಂದರೆ ಜನರಿಗೆ ಕಾಮಿಡಿ ಅಂದರೆ ನಾನು ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಸ್ವಲ್ಪ ಸಿನಿಮಾ ನೋಡಿದ ತಕ್ಷಣ ಒಂಥರ ಬ್ಲ್ಯಾಂಕ್ ಆದಂಗೆ ಆಗಿದ್ದೀನಿ. ನಾನು ನೋಡಿರಲಿಲ್ಲ ಸಿನಿಮಾ, ಬಟ್ ಚೆನ್ನಾಗಿ ಬಂದಿದೆ. ಆದಷ್ಟು ಜನ ಜಾಸ್ತಿ ಬಂದಿದೆ, ನಮಗೂ ಖುಷಿ ಆಗುತ್ತೆ. ಸರ್ ಪ್ರೇಕ್ಷಕರ ಜೊತೆ ಸಿನಿಮಾ ನೋಡಿ ನಿಮಗೆ ಏನು ಅನಿಸ್ತು? ತುಂಬ ಖುಷಿ ಆಗ್ತದೆ. ಯಾಕಂದರೆ ನಾವು ನೋಡಬೇಕಾದ್ರೆ ಜನ ರಿಯಾಕ್ಟ್ ಮಾಡ್ತಿದ್ರಲ್ಲ, ಅದು ಏನಂದರೆ ಅವ್ರು ನಗೋದಾಗಲಿ, ಕೆಲವೊಂದು ಸಣ್ಣ ಪುಟ್ಟ ಪಂಚ್ಗಳಿಗೆ ಏನಪ್ಪ ಅಂದರೆ ಅವ್ರು ರಿಯಾಕ್ಟ್ ಮಾಡೋದಾಗಲಿ, ಅದು ತುಂಬ ಚೆನ್ನಾಗಿತ್ತು. ಅದ್ರ ಜೊತೆ ನಾನು ಇವತ್ತು ಸಿನಿಮಾ ನಾನು ಥಿಯೇಟ್ರಲ್ಲಿ ನೋಡಿದೆ. ಅದು ನನ್ನ ಫಸ್ಟ್ನೇ ಸಿನಿಮಾ, ಮೊದಲನೇ ಸಿನಿಮಾ. ಸೊ ಚೆನ್ನಾಗಿದೆ, ಎಲ್ಲರೂ ನೋಡಿದ್ರು, ತುಂಬ ಖುಷಿ ಆಗ್ತಾಯಿದೆ ನೋಡಿ. ನನಗೆ ಯಾವ ಥರ ಎಕ್ಸ್ಪ್ರೆಸ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಸೊ ಥ್ಯಾಂಕ್ ಯು.